ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಯೋರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಪಾಠ 16 ಕೈ ತೊಳೆಯಬೇಕು ಗದ್ಯ. ಈ ಪಾಠವನ್ನು ಓದಿ ಮಕ್ಕಳಿಂದ ಓದಿಸಿ. ಇಲ್ಲಿ ಈ ಚಿತ್ರದಲ್ಲಿ ಏನ್ ಕಾಣ್ತಿದೆ ನಿಮಗೆ? ಅಮ್ಮ ಮತ್ತೆ ಇಬ್ರು ಮಕ್ಕಳು ಕಾಣ್ತಿದ್ದಾರೆ. ಅವ್ರ ಬಗ್ಗೆ ನಾವು ಈಗ ಪಾಠವನ್ನ ಓದೋಣ. ಸಂಜೆ ಆಯಿತು. ಆಶಾ ಮತ್ತು ಉದಯ್ ಶಾಲೆಯಿಂದ ಮನೆಗೆ ಬಂದರು. ಇವಳ ಹೆಸರು ಆಶಾ, ಇವನು ಉದಯ್. ಇವರಿಬ್ರು ಸಂಜೆ ಆದ ತಕ್ಷಣ ಏನ್ ಮಾಡ್ತಾರೆ? ಶಾಲೆ ಬಿಡುತ್ತಲ್ಲ, ಹಾಗೆ ಬಿಟ್ಟ ತಕ್ಷಣ ಮನೆಗೆ ಹೋಗ್ತಾರೆ. ಅಮ್ಮ ಬಾಗಿಲಲ್ಲಿ ಕಾಯುತ್ತಾ ನಿಂತಿದ್ದರು. ಅವರಿಬ್ರು ಬರೋದನ್ನ ಕಾಯ್ತಾ ಅಮ್ಮ ಏನ್ ಮಾಡ್ತಿದ್ರು? ಬಾಗಿಲಲ್ಲಿ ನಿಂತ್ಕೊಂಡಿದ್ರು. ಮನೆಗೆ ಬರುತ್ತಲೇ ಉದಯನಿಗೆ ತುಂಬಾ ಹಸಿವು. ಮನೆಗೆ ಬರ್ತಾನೆ ಉದಯನಿಗೆ ಏನಾಯ್ತು? ತುಂಬಾ ಹಸಿವಾಯ್ತು. ಸಂಜೆ ಆಗ್ತಾ ಇದ್ದಾಗೆ ಶಾಲೆ ಬಿಡ್ತು. ಶಾಲೆ ಬಿಟ್ಟ ತಕ್ಷಣ ಆಶಾ ಮತ್ತೆ ಉದಯ್ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅಮ್ಮ ಏನ್ ಮಾಡ್ತಾರೆ? ಅವರಿಬ್ರಿಗೋಸ್ಕರ ಬಾಗಿಲಲ್ಲಿ ಕಾಯ್ತಾ ಇದ್ರು. ಮನೆಗೆ ಬರ್ತಾನೆ ಉದಯ್ಗೆ ತುಂಬಾ ಹಸಿವಾಯ್ತು. ಉದಯ್ ಏನಂತಾನೆ ಅವಾಗ? ಅಮ್ಮ ತಿನ್ನಲು ತಿಂಡಿ ಕೊಡು ಅಂತ ಅಮ್ಮನಿಗೆ ಉದಯ್ ಹೇಳ್ತಾನೆ. ಆಗ ಆಶಾ ಇರ್ತಾಳಲ್ಲ, ಅವಳು ಅಮ್ಮಂಗೆ ಏನಂತಾಳೆ? ಅಮ್ಮ, ಉದಯ್ ಕೈ ಕಾಲು ತೊಳೆದಿಲ್ಲ ಅಂತ ಹೇಳ್ತಾಳೆ. ಉದಯ್ ಅಮ್ಮನಿಗೆ ತಿಂಡಿ ಕೊಡು ಅಂತ ಕೇಳಿದ ತಕ್ಷಣ ಆಶಾ ಏನಂತಾಳೆ ಅಮ್ಮನಿಗೆ? ಉದಯ್ ಇನ್ನು ಕೈ ಕಾಲು ತೊಳೆದಿಲ್ಲ ಅಮ್ಮ ಅಂತ ಹೇಳ್ತಾಳೆ. ಆಗ ಉದಯ್ ಏನಂತಾನೆ? ನನಗೆ ಹಸಿವಾಗ್ತಿದೆ, ಮೊದ್ಲು ತಿಂಡಿ ತಿಂತೀನಿ ಅಂತ ಹೇಳ್ತಾನೆ. ಉದಯ್, ನನಗೆ ಹಸಿವಾಗುತ್ತಿದೆ, ಮೊದಲು ತಿಂಡಿ ತಿನ್ನುವೆ ಅಂತ ಉದಯ್ ಅಮ್ಮನಿಗೆ ಹೇಳ್ತಾನೆ. ಆಗ ಅಮ್ಮ ಏನಂತಾರೆ? ಬೇಡ, ಮೊದಲು ಕೈ ಕಾಲು ತೊಳೆ. ಅಮ್ಮ ಏನಂತಾರೆ? ತಿಂಡಿ ತಿನ್ನೋದು ಮೊದ್ಲು ಬೇಡ, ಮೊದ್ಲು ಕೈ ಕಾಲು ತೊಳಿ ಅಂತ ಹೇಳ್ತಾರೆ. ಉದಯನಿಗೆ ಅಮ್ಮ ಹೇಳ್ತಾರೆ. ಆವಾಗ ಉದಯ್ ಏನಂತಾನೆ? ಕೈ ಏಕೆ ತೊಳೆಯಬೇಕು ಅಂತ ಅಮ್ಮನಿಗೆ ಕೇಳ್ತಾನೆ. ಸಂಜೆ ಆದ ತಕ್ಷಣ ಸ್ಕೂಲಿಂದ ಬಂದ ತಕ್ಷಣ, ಶಾಲೆಯಿಂದ ಬಂದ ತಕ್ಷಣ ಉದಯನಿಗೆ ತುಂಬಾ ಹಸಿವಾಗಿರುತ್ತೆ. ಅವನೇನಂತಾನೆ? ಅಮ್ಮ ಹಸಿವಾಗಿದೆ, ತಿಂಡಿ ಕೊಡು ಅಂತ ಹೇಳ್ತಾನೆ. ಆಗ ಆಶಾ ಏನಂತಾಳೆ ಅಮ್ಮನಿಗೆ? ಉದಯ್ ಇನ್ನೂ ಕೈಕಾಲು ತೊಳೆದಿಲ್ಲ ಅಮ್ಮ ಅಂತ ಹೇಳ್ತಾಳೆ. ಉದಯ್ ಏನಂತಾನೆ? ಮತ್ತೆ ನಂಗೆ ತುಂಬಾ ಹಸಿವಾಗ್ತಿದೆ, ಮೊದ್ಲು ನಾನು ತಿಂಡಿ ತಿಂತೀನಿ, ಆಮೇಲೆ ಕೈಕಾಲು ತೊಳಿತೀನಿ ಅಂತ ಅಮ್ಮನಿಗೆ ಹೇಳ್ತಾಳೆ. ಆಗ ಅಮ್ಮ ಬೇಡ, ಮೊದ್ಲು ಕೈಕಾಲು ತೊಳಿಬೇಕು, ಆಮೇಲೆ ತಿಂಡಿ ತಿನ್ಬೇಕು ಅಂತ ಉದಯನಿಗೆ ಹೇಳ್ತಾರೆ. ಆಗ ಉದಯ್ ಏನಂತಾನೆ? ಏನು ಕೈ ತೊಳಿಬೇಕು ಮೊದ್ಲು ಅಂತ ಅಮ್ಮನಿಗೆ ಅವನು ಪ್ರಶ್ನೆನ ಕೇಳ್ತಾನೆ. ಉದಯ್ ಅಮ್ಮನಿಗೆ ಕೇಳಿರ್ತಾನಲ್ಲ, ಏನಕ್ಕೆ ಮೊದ್ಲು ಕೈ ತೊಳಿಬೇಕು ಅಂತ. ಆಗ ಅಮ್ಮ ಹೇಳ್ತಾರೆ, ನಿನ್ನ ಕೈ ಕೊಳಕು ಆಗಿರುತ್ತದೆ, ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ನಿನ್ನ ಕೈ, ಈಗ ನೀವು ಶಾಲೆಯಲ್ಲಿ ಆಟ ಆಡ್ತೀರಾ, ಏನಾದ್ರೂ ವಸ್ತುಗಳನ್ನು ಮುಟ್ಟಿರ್ತೀರಲ್ಲ, ಅದರಿಂದ ಕೈ ಏನಾಗಿರುತ್ತೆ? ರಾಡಿ ಆಗಿರುತ್ತೆ, ಕೊಳಕಾಗಿರುತ್ತೆ. ಅದೇ ಕೈಯಿಂದ ನಾವು ಏನಾದ್ರೂ ತಿಂದರೆ ನಮ್ದು ಆರೋಗ್ಯ ಹಾಳಾಗತ್ತೆ ಅಂತ ಅಮ್ಮ ಉದಯನಿಗೆ ಹೇಳ್ತಾರೆ. ಆಗ ಆಶಾ ಏನಂತಾಳೆ? ಹೊರಗಿನ ವಸ್ತುಗಳನ್ನು ಮುಟ್ಟಿದಾಗ ಕೈಯಲ್ಲಿ ರೋಗಾಣುಗಳು ಸೇರುತ್ತವಂತೆ, ಚೆನ್ನಾಗಿ ಕೈ ತೊಳೆದರೆ ಕೈ ಶುಚಿಯಾಗುತ್ತದೆ. ಆಶಾ ಏನಂತಾಳೆ? ಅದೇ ಹೊರಗಿನ ವಸ್ತುಗಳನ್ನು, ಯಾವುದೇ ವಸ್ತುಗಳನ್ನು ಮುಟ್ಟಿದಾಗ್ಲೂ ಅದರಲ್ಲಿರೋ ರೋಗಾಣುಗಳು ನಮ್ಮ ಕೈಗೆ ಬಂದು ಸೇರುತ್ತೆ, ಆದ್ರಿಂದ ಚೆನ್ನಾಗಿ ಕೈ ತೊಳೆದಾಗ ಮಾತ್ರ ಕೈ ಶುಚಿ ಆಗತ್ತೆ ಅಂತ ಆಶಾ ಹೇಳ್ತಾಳೆ. ಅಮ್ಮ ಉದಯ್ಗೆ ಏನಂತಾರೆ? ಹೋಗು, ಕೈ ತೊಳೆದು ಬಾ ಅಂತ ಹೇಳ್ತಾರೆ. ಆಶಾ ಏನಂತಾಳ ಅವಾಗ? ತಿಳಿಯಿತಾ ಉದಯ್, ತಿನ್ನುವ ಮೊದಲು ಕೈ ತೊಳೆಯಲೇಬೇಕು, ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಶಾ ಏನಂತಾಳೆ ಉದಯ್ಗೆ? ಈಗ ನಿಂಗೆ ಅರ್ಥ ಆಯ್ತಾ ಉದಯ್? ತಿನ್ನುವ ಮೊದಲು ಕೈನ ನಾವು ತೊಳಿಬೇಕು, ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಅಂತ ಆಶಾ ಉದಯ್ಗೆ ಹೇಳ್ತಾಳೆ. ಉದಯ್, ಸರಿ, ನಾನು ಈಗಲೇ ಕೈ ತೊಳೆಯುತ್ತೇನೆ. ಉದಯ್ ಏನಂತಾನೆ? ಅಮ್ಮ ಮತ್ತೆ ಆಶಾ ಹೇಳಿರೋದನ್ನ ಕೇಳಿ, ಸರಿ ಆಯ್ತು, ನಾನೀಗ ಈಗಲೇ ಹೋಗಿ ಕೈ ತೊಳಿತೀನಿ ಅಂತ ಹೇಳ್ತಾನೆ.
ಅಮ್ಮ: ನನ್ನ ಮಕ್ಕಳು ಬುದ್ಧಿವಂತರು, ನನ್ನ ಮಕ್ಕಳು ಆರೋಗ್ಯವಂತರು. ಅಮ್ಮ ಏನಂತಾರೆ? ನನ್ನ ಮಕ್ಕಳು ಬುದ್ಧಿವಂತರು, ನನ್ನ ಮಕ್ಕಳು ಆರೋಗ್ಯವಂತರು. ಯಾಕೆ ಬುದ್ಧಿವಂತರು ಅಂತ ಹೇಳ್ತಾರೆ? ಅವ್ರು ಹೇಳಿದ ಮಾತನ್ನ ಕೇಳಿದ್ರು, ಅದಕ್ಕೆ ಅವ್ರನ್ನ ಬುದ್ಧಿವಂತರು. ಹಾಗೆ ಕೈ ತೊಳ್ಕೊಬಂದು ತಿಂಡಿ ತಿನ್ನೋದ್ರಿಂದ ಅವ್ರ ಆರೋಗ್ಯನೂ ಹಾಳಾಗಲ್ಲ, ಆದ್ರಿಂದ ಅವರು ಆರೋಗ್ಯವಂತರು ಅಂತ ಅಮ್ಮ ಹೇಳ್ತಾರೆ. ಆಶಾ, ಉದಯ್ ಕೈ ಕಾಲು ಮುಖ ತೊಳೆದರು. ಅಮ್ಮ ತಿಂಡಿ ಹಾಲು ಕೊಟ್ಟರು. ಮಕ್ಕಳು ತಿಂಡಿ ತಿಂದರು, ಹಾಲು ಕುಡಿದರು. ಆಶಾ ಮತ್ತೆ ಉದಯ್ ಏನ್ ಮಾಡ್ತಾರೆ? ಕೈ ಕಾಲು ಮುಖನ ತೊಳಿತಾರೆ ಶಾಲೆಯಿಂದ ಬಂದ ತಕ್ಷಣ. ಅಮ್ಮ ಏನ್ ಮಾಡ್ತಾರೆ? ತಿಂಡಿ ಮತ್ತೆ ಹಾಲನ್ನ ಇಬ್ಬರಿಗೂ ಕೊಡ್ತಾರೆ. ಅವರಿಬ್ಬರು ತಿಂಡಿ ಮತ್ತೆ ಹಾಲನ್ನ ತಿಂದು ಹಾಲನ್ನ ಕುಡಿತಾರೆ. ಈ ಪಾಠದಲ್ಲಿರುವ ಶಬ್ದಗಳನ್ನ ಕೊಟ್ಟಿದ್ದಾರೆ, ನೋಡೋಣ. ಸಂಜೆ, ಆಯಿತು, ಶಾಲೆ, ಬಾಗಿಲು, ನಗುತ್ತಾ, ಹಸಿವು, ತಿನ್ನಲು, ತಿಂಡಿ, ಕೈಕಾಲು, ತೊಳೆ, ಮುಖ, ಕೊಳಕು, ರೋಗಾಣು, ಶುಚಿ, ಬುದ್ಧಿವಂತ, ಆರೋಗ್ಯವಂತ, ಹಾಲು. ಈ ಎಲ್ಲ ಶಬ್ದಗಳು ಈ ಪಾಠದಲ್ಲಿ ಬಂದಿದೆ. ಅಭ್ಯಾಸ: ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿರಿ. ಈ ಪಾಠದ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು? ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಬೇಕು? ಕೈ ಕಾಲುಗಳನ್ನು ತೊಳೆದುಕೊಳ್ಳಬೇಕು. ತಿಂಡಿ ತಿನ್ನುವ ಮೊದಲು ಕೈ ಕಾಲುಗಳನ್ನು ತೊಳೆದುಕೊಳ್ಳಬೇಕು. ತಿಂಡಿ ತಿನ್ನುವ ಮೊದಲು ಕೈ ಕಾಲುಗಳನ್ನು ತೊಳೆದುಕೊಳ್ಳಬೇಕು. ಪ್ರಶ್ನೆ: ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ? ಕೊಳಕಾದ ಕೈಯಿಂದ ಅಂದ್ರೆ ರಾಡಿ ಕೈಯಿಂದ ತಿಂದ್ರೆ ಏನು ಕೆಡುತ್ತದೆ? ಆರೋಗ್ಯ ಕೆಡುತ್ತದೆ. ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ನಮಗೆ ಬಹಳ ಮುಖ್ಯ. ಆರೋಗ್ಯ ಕೆಡುತ್ತದೆ, ಹಾಳಾಗುತ್ತದೆ, ಆರೋಗ್ಯ ಹಾಳಾಗುತ್ತದೆ. ಮುಂದಿನ ಪ್ರಶ್ನೆ: ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು? ಅವರಿಬ್ಬರು, ಆಶಾ ಮತ್ತೆ ಉದಯ್ ಇಬ್ರು ತಿಂಡಿ ಕೈ ಕಾಲು ತೊಳೆದ ತಕ್ಷಣ ಅಮ್ಮ ಅವ್ರಿಗೆ ಏನ್ ಕೊಡ್ತಾರೆ? ತಿಂಡಿ ಮತ್ತೆ ಹಾಲು ಕೊಟ್ಟಳು. ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಹಾಲು ಕೊಟ್ಟಳು. ಮುಂದಿನ ಅಭ್ಯಾಸ: ದೇಹದ ಕೆಲವು ಅಂಗಾಂಗಗಳ ಹೆಸರುಗಳನ್ನು ನೀಡಲಾಗಿದೆ. ಮಕ್ಕಳಿಂದ ಅವುಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗದಲ್ಲಿ 4 ಸಲ ಬರೆಯಿರಿ. ಎಷ್ಟು ಸಲ ಬರಿಬೇಕು? 4 ಸಲ. ಮೊದಲನೇ ಅಂಗ, ದೇಹದ ಮೊದಲನೇ ಅಂಗ ಕೈ. ಎಲ್ಲರಿಗೂ ಕೈಗಳಿದೆಯಲ್ಲ, ಕೈ 4 ಸಲ ಬರಿಬೇಕು. ಕೈ. ಮುಂದಿನ ಅಂಗ ಕಾಲು. ಇವುಗಳನ್ನು ಸಹ ನೀವು ಎಲ್ಲಾ ಪದಗಳನ್ನ 4 ಸಲ ಬರಿಲೇಬೇಕು. ಕೈ ಕಾಲು. ಮುಂದಿನ ಅಂಗ ಬೆರಳು. ಎಷ್ಟು ಬೆರಳುಗಳಿವೆ ನಮಗೆ? ಒಟ್ಟು ಕೈ ಕಾಲುಗಳು ಸೇರಿಸಿ 20.
ಕೈಗಳಿಗೆ 10, ಕಾಲಿಗೆ 10 ಬೆರಳು. ಮೈ, ದೇಹ, ನಮ್ಮ ದೇಹ ಅಂತೀವಲ್ಲ, ಮೈ. ಮೈ ಮೈ. ಮುಂದಿನ ಅಂಗ ತೋಳು. ತೋಳು ತೋಳು 4 ಸಲ ಬರಿಬೇಕು. ತೋಳು ತೋಳು. ಮುಂದಿನ ಅಂಗ ಮುಖ. ಮುಖ 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 ಮುಖ. ಕೈ, ಕಾಲು, ಬೆರಳು, ಮೈ, ತೋಳು, ಮುಖ. ಮುಂದಿನ ಅಂಗ ಕಣ್ಣು. ಎಷ್ಟು ಕಣ್ಣುಗಳಿವೆ ನಮಗೆ? 2 ಕಣ್ಣುಗಳಿವೆ. ಕಣ್ಣು ಕಣ್ಣು ಕಣ್ಣು. ಮುಂದಿನ ಅಂಗ ಮೂಗು. 1 ಮೂಗಿದೆ ಎಲ್ಲರಿಗೂ. ಮೂಗು ಮೂಗು ಮೂಗು. ಬಾಯಿ 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 ಬಾಯಿ. ಮುಂದಿನ ಅಂಗ ಹಲ್ಲು. ಹಲ್ಲು 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 ಹಲ್ಲು. ಕಣ್ಣು, ಮೂಗು, ಬಾಯಿ, ಹಲ್ಲು ಇವು ನಮ್ಮ ದೇಹದ ಅಂಗಗಳು. ಮುಂದಿನ ಅಭ್ಯಾಸ. ದಿನನಿತ್ಯ ತೊಳೆಯಬೇಕಾದ ಅಂಗಗಳ ಹೆಸರನ್ನು ಆರಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ. ಈಗ ಒಂದೊಂದೇ ಅಂಗಗಳನ್ನ ನೋಡೋಣ. ಇಲ್ಲಿ ಅಂಗಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ದಿನನಿತ್ಯ ತೊಳಿಬೇಕೋ ಬೇಡವೋ ಅಂತ ಹೇಳಿ ಇಲ್ಲಿ ಬರಿಬೇಕು. ಮೊದಲನೇ ಅಂಗ ಕೈ. ಕೈಗಳನ್ನು ತೊಳಿಬೇಕೋ ಬೇಡವೋ ದಿನ? ತೊಳಿಬೇಕು. ಕೈ. ಎರಡನೇ ಅಂಗ ಕಾಲು. ಕಾಲನ್ನು ತೊಳಿಬೇಕೋ ಬೇಡವೋ? ತೊಳಿಬೇಕು. ದಿನನಿತ್ಯ ಕಾಲು ಕೈನ ತೊಳಿಬೇಕು. ಮೈ. ಮೈನ ತೊಳಿಬೇಕೋ ಬೇಡವೋ? ದಿನನಿತ್ಯ ನಾವು ಸ್ನಾನ ಮಾಡ್ತೀವಿ ಮೈನ ಶುಚಿಗೊಳಿಸ್ಲಿಕ್ಕೆ, ಹಾಗಾಗಿ ಮೈ. ಹೃದಯ. ಹೃದಯನ ನಾವು ದಿನನಿತ್ಯ ಹೊರಗೆ ತೆಗೆದು ತೊಳಿತೀವ? ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಮುಂದಿನ ಅಂಗ ಬಾಯಿ. ಬಾಯಿನ ತೊಳಿಲೇಬೇಕು ದಿನ. ಬಾಯಿ. ಹಲ್ಲು. ಹಲ್ಲನ್ನು ತೊಳಿತೀವ? ಹೌದು, ಹಲ್ಲನ್ನ ದಿನನಿತ್ಯ ಉಜ್ತೀವಿ, ಹಲ್ಲುಜ್ತೀವಿ. ಹಲ್ಲು. ಮೂಗು. ಮೂಗನ್ನು ತೊಳಿತೀವ? ಹೌದು, ಮೂಗನ್ನ ದಿನನಿತ್ಯ ನಾವು ಶುಚಿ ಮಾಡ್ತೀವಿ. ಮೂಗು. ಶ್ವಾಸಕೋಶ. ಶ್ವಾಸಕೋಶ ಹೃದಯದ ಒಳಗಡೆ ಇರುತ್ತೆ, ಅದನ್ನ ತೆಗೆದು ತೊಳಿತೀವ? ಇಲ್ಲ. ಜಠರ. ಜಠರನು ಸಹ ಹೃದಯದ ನಮ್ಮ ದೇಹದ ಒಳಗಿರುತ್ತೆ, ಅದನ್ನ ತೊಳಿತೀವ? ಇಲ್ಲ. ರಕ್ತನಾಳ. ರಕ್ತನಾಳನು ಸಹ ನಾವು ದಿನನಿತ್ಯ ತೊಳೆಯಲ್ಲ. ಕಣ್ಣು. ಕಣ್ಣನ್ನ ದಿನನಿತ್ಯ ತೊಳಿತೀವಿ. ದೇಹದ ಹೊರಗಡೆ ಇರುವ ಎಲ್ಲಾ ಭಾಗಗಳನ್ನ ನಾವು ದಿನನಿತ್ಯ ತೊಳೆಯಬೇಕು. ಈಗ ದಿನನಿತ್ಯ ತೊಳೆಯುವ ಅಂಗಗಳು ಯಾವ್ದಾಯ್ತು? ಕೈ, ಕಾಲು, ಮೈ, ಬಾಯಿ, ಹಲ್ಲು, ಮೂಗು, ಕಣ್ಣು ಮತ್ತು ಮುಖ. ಮುಂದಿನ ಅಭ್ಯಾಸ. ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿಸಲು ತಿಳಿಸಿ. ಇಲ್ಲಿ ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಆ ವಾಕ್ಯಗಳನ್ನ ನಾವು ತುಂಬಬೇಕು. ಮೊದಲು, ಅಮ್ಮ ತಿನ್ನಲು ಡ್ಯಾಶ್ ಕೊಡು. ಏನ್ ಕೊಡು ಅಂತ ಹೇಳ್ತಾನೆ ಉದಯ್? ತಿಂಡಿ. ಮೊದಲು ಡ್ಯಾಶ್ ತಿನ್ನುವೆ. ಮೊದಲು ತಿಂಡಿ ತಿನ್ನುವೆ ಅಂತನೂ ಅವನು ಹೇಳ್ತಾನೆ. ಕೊಳಕು ಕೈಯಿಂದ ತಿಂದರೆ ಡ್ಯಾಶ್ ಕೆಡುತ್ತದೆ. ಕೊಳಕು ಕೈಯಿಂದ ತಿಂದರೆ ಏನಾಗುತ್ತೆ? ಆರೋಗ್ಯ ಕೆಡುತ್ತದೆ. ಆರೋಗ್ಯ ಕೆಡುತ್ತದೆ. ನನ್ನ ಮಕ್ಕಳು ಏನಂತ ಹೇಳ್ತಾರೆ ಅಮ್ಮ? ನನ್ನ ಮಕ್ಕಳು ಬುದ್ಧಿವಂತರು. ಇನ್ನು ಏನು ಅಂತಾರಲ್ಲ? ಬುದ್ಧಿವಂತರು ಹಾಗೂ ಆರೋಗ್ಯವಂತರು. ಆರೋಗ್ಯವಂತರು.
ಅಮ್ಮ ತಿನ್ನಲು ತಿಂಡಿ ಕೊಡು, ಮೊದಲು ತಿಂಡಿ ತಿನ್ನುವೆ, ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ನನ್ನ ಮಕ್ಕಳು ಬುದ್ಧಿವಂತರು ಹಾಗೂ ಆರೋಗ್ಯವಂತರು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.